ಕ್ಲಾಸಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಬೇಸಿಕ್ಸ್ ಇದೆ ಹೇಳ್ತಿದ್ದೇನೆ. ಯಾವ್ಯಾವ ಅಂದ್ರೆ ನಿಮಗೆ ನ್ಯಾಚುರಲ್ ನಂಬರ್ದು ಪ್ರಾಪರ್ಟೀಸ್ನ ಹೇಳ್ತಿದ್ದೇನೆ. ಹೋಲ್ ನಂಬರ್ದು ಪ್ರಾಪರ್ಟೀಸ್ ಮತ್ತು ಇಂಟಿಜರ್ ಪ್ರಾಪರ್ಟೀಸ್ ಇವೆಲ್ಲ ಹೇಳಿ ನಿಮಗೆ ಡೆಸಿಮಲ್ ಫ್ರಾಕ್ಷನ್ ಹೇಳಿದೆ. ಡೆಸಿಮಲ್ ಮತ್ತು ಫ್ರಾಕ್ಷನ್, ಡೆಸಿಮಲ್ ಅಂದರೆ ಏನು, ಫ್ರಾಕ್ಷನ್ ಅಂದರೆ ಏನು, ಇವೆಲ್ಲ ಟಾಪಿಕ್ಸ್ ಹೇಳಿದ್ದೆ. ನಾನು ಬೇಸಿಕ್ಸ್ ಕ್ಲಾಸಲ್ಲಿ ಹೇಳಿದ್ದೆ ನಿಮಗೆ ಫ್ರಾಕ್ಷನ್ ಮತ್ತು ಡೆಸಿಮಲ್ ಬ್ರಿಡ್ಜ್ ಇದೆ. ಯಾವುದಕ್ಕೆ? ರ್ಯಾಷನಲ್ ನಂಬರಿಗೆ, ಇರ್ಯಾಷನಲ್, ಮುಂದೆ ನಂಬರ್ಸ್ ಯಾವಿದಾವೆಲ್ಲ ರ್ಯಾಷನಲ್, ಇರ್ಯಾಷನಲ್, ರಿಯಲ್ ನಂಬರ್ಸ್ ಅಂತ ನಿಮಗೆ 10th ಅಲ್ಲಿ ಲೆಸನ್ ಇದೆ. ಆ ಲೆಸನ್ಗೆ ಬ್ರಿಡ್ಜ್ ಯಾವುದಂದ್ರೆ ಫ್ರಾಕ್ಷನ್ ಮತ್ತು ಡೆಸಿಮಲ್. ಅವು ಎರಡು ಬಂದ್ರೆ ನಿಮಗೆ ಮುಂದೆ ರಿಯಲ್, ರ್ಯಾಷನಲ್, ಇರ್ಯಾಷನಲ್, ರಿಯಲ್ ಎರಡು ನೆಕ್ಸ್ಟ್ ಇರೋದನ್ನ ಗೊತ್ತಾಗ್ತದೆ. ಸೊ ರಿಯಲ್ ನಂಬರ್, ರ್ಯಾಷನಲ್ ನಂಬರ್ ಅವು ಹೋಗೋಕ್ಕಿಂತ ಮೊದಲು ನೋಡೋಣ ಪ್ರಾಪರ್ಟೀಸ್ ನೋಡೋಣ. ಈಗ ಯಾವ್ಯಾವ ಇಂಟಿಜರ್ಸ್ ನೋಡಿದ್ವಲ್ಲ, ಇಂಟಿಜರ್ಸ್ ನೋಡಿದ್ವಿ. ಇಂಟಿಜರ್ಸ್ಗೆ ಪ್ರಾಪರ್ಟೀಸ್ ನೋಡಬೇಕು. ಇಂಟಿಜರ್ಸ್ ಮೇಲೆ ಕ್ಯಾಲ್ಕುಲೇಷನ್ಸ್ನ ಹೇಗೆ ಮಾಡಬೇಕಂತ ಕೆಲವೊಂದಿಷ್ಟು ರೂಲ್ಸ್ಗಳಿದ್ದಾವೆ. ಆ ರೂಲ್ಸ್ನ ನೋಡಬೇಕು. ನ್ಯಾಚುರಲ್ ನಂಬರ್ಗೆ ಪ್ರಾಪರ್ಟೀಸ್ ನೋಡಬೇಕು. ಹೋಲ್ ನಂಬರ್ಗೆ ಪ್ರಾಪರ್ಟೀಸ್ ನೋಡಬೇಕು. ಅದ್ರ ಮೇಲೆ ಎಡಿಷನ್ ಹೇಗೆ ಮಾಡ್ತೀರಿ, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇವೆಲ್ಲವೂ ನೀವು ಹೇಗೆ ಮಾಡ್ತೀರಾ ಅದು ಸಾಲ್ವ್ ಮಾಡೋದಕ್ಕೆ ಕೆಲವೊಂದಿಷ್ಟು ಮೆಥಡ್ಸ್ ಇದ್ದಾವೆ. ನೀವು ಆ ಮೆಥಡ್ಸ್ನ, ಆ ಪ್ರಾಪರ್ಟೀಸ್ನ ಯೂಸ್ ಮಾಡ್ಕೋಬೇಕು. ಸೊ ಫಸ್ಟ್ ಪ್ರಾಪರ್ಟಿ ಯಾವುದಕ್ಕೆ ನೋಡೋಣ? ನ್ಯಾಚುರಲ್ ನಂಬರ್ಗೆ ನೋಡೋಣ. ಪ್ರಾಪರ್ಟೀಸ್ ಆಫ್ ಏನು? ನ್ಯಾಚುರಲ್ ನಂಬರ್ಸ್. ರೆಡಿ ಇದ್ದೀರಾ ಚಿಲ್ಡ್ರನ್ಸ್? ನಾನು ಹೇಳೋದು ಕೇಳೋದಕ್ಕೆ ರೆಡಿ ಇದ್ದೀರಾ? ಏನು? ಪ್ರಾಪರ್ಟೀಸ್ ಆಫ್ ನ್ಯಾಚುರಲ್ ನಂಬರ್. ನ್ಯಾಚುರಲ್ ನಂಬರ್ನ ನಾನು ರೀಪ್ರೆಸೆಂಟ್ ಮಾಡೋದು ಹೇಗೆ ಅಂತ ಬೇಸಿಕ್ ಕ್ಲಾಸಲ್ಲಿ ಹಿಂದೆ ಹೇಳುವಾಗ ಕ್ಲಾಸಲ್ಲಿ ನಾನು ಹೇಳಿದ್ದೆ. ಏನಂತ? ಕ್ಯಾಪಿಟಲ್ ಎನ್. ಇವತ್ತು ಪ್ರಾಪರ್ಟೀಸ್ ನೋಡೋಣ. ಫಸ್ಟ್ ಪ್ರಾಪರ್ಟಿ ಯಾವ್ದಂದ್ರೆ ಕ್ಲೋಸರ್ ಪ್ರಾಪರ್ಟಿ. ಫಸ್ಟ್ ಯಾವುದು? ಕ್ಲೋಸರ್. ಅಂಡರ್, ಕ್ಲೋಸರ್, ಅಂಡರ್ ಯಾವುದು? ಎಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್. ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್. ಎಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಕ್ಲೋಸರ್ ಪ್ರಾಪರ್ಟಿ. ಫಸ್ಟ್ ಪ್ರಾಪರ್ಟಿ ಯಾವುದು? ಕ್ಲೋಸರ್ ಪ್ರಾಪರ್ಟಿ. ಯಾವ್ದ್ರ ಮೇಲೆ? ಎಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಕ್ಲೋಸರ್ ಪ್ರಾಪರ್ಟಿನ ಹೇಗೆ ಆಗ್ತದೆ ಅಂತ ನೋಡ್ಬೇಕು. ನೆಕ್ಸ್ಟ್ ಯಾವುದು? ಅಸೋಸಿಯೇಟಿವ್. ಅಸೋಸಿಯೇಟಿವ್ಗಿಂತಲೂ ತಗೊಳ್ಳಿ ಕಮ್ಯುಟೇಟಿವ್. ಕಮ್ಯುಟೇಟಿವ್ ಪ್ರಾಪರ್ಟಿ. ಕಮ್ಯುಟೇಟಿವ್ ತಗೋತೀವಿ ಯಾವಾಗ? ಅಂಡರ್, ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್. ಅಂಡರ್, ಎಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್. ಕಮ್ಯುಟೇಟಿವ್ ಪ್ರಾಪರ್ಟಿ ನೋಡ್ತೀವಿ, ಕ್ಲೋಸರ್ ಪ್ರಾಪರ್ಟಿ ನೋಡ್ತೀವಿ, ನೆಕ್ಸ್ಟ್ ಅಸೋಸಿಯೇಟಿವ್ ಪ್ರಾಪರ್ಟಿ ನೋಡ್ತೀವಿ, ಐಡೆಂಟಿಟಿ ಪ್ರಾಪರ್ಟಿ ನೋಡ್ತೀವಿ, ಇನ್ವರ್ಸ್ ಪ್ರಾಪರ್ಟಿ ನೋಡ್ತೀವಿ, ಎಡಿಟಿವ್, ಇನ್ವರ್ಸ್, ಮಲ್ಟಿಪ್ಲಿಕೇಟಿವ್ ಅದ್ರೊಳಗೆ ನೋಡ್ತೀವಿ, ಐಡೆಂಟಿಟಿ ಪ್ರಾಪರ್ಟಿ ನೋಡ್ತೀವಿ. ಐಡೆಂಟಿಟಿ ಆದ್ಮೇಲೆ ಲಾಸ್ಟ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇಷ್ಟು ಪ್ರಾಪರ್ಟೀಸ್ನ ನಾವು ಎದ್ರಲ್ಲಿ ನೋಡ್ತೀವಿ? ನ್ಯಾಚುರಲ್ ನಂಬರ್ ಅಲ್ಲಿ. ಫಸ್ಟ್ ನೋಡೋಣ. ಕಮ್ಯುಟೇಟಿವ್ ಆದ್ಮೇಲೆ ಥರ್ಡ್ ಬರೋದು ಅಸೋಸಿಯೇಟಿವ್. ಅಸೋಸಿಯೇಟಿವ್, ಅಸೋಸಿಯೇಟಿವ್ ಪ್ರಾಪರ್ಟಿ. ಇದನ್ನು ಅಸೋಸಿಯೇಟಿವ್ ಪ್ರಾಪರ್ಟಿ, ಎಡಿಷನ್ ಮತ್ತೆ ಮಲ್ಟಿಪ್ಲಿಕೇಶನ್. ನೀವು ಫುಲ್ ಆಗಿ ಈ ತರ ಬರ್ಕೋರಿ, ನಾನೆಲ್ಲಿ ಶಾರ್ಟ್ ಆಗಿ ಬರ್ತೀನಿ. ಇದು ಮುಂದಿಂದೆಲ್ಲ ನೀವು ಅಂಡರ್, ಎಡಿಷನ್ ಅಂಡ್ ಮಲ್ಟಿಪ್ಲಿಕೇಶನ್ ಅಂತ ನೀವೇ ಬರೀರಿ. ಅಸೋಸಿಯೇಟಿವ್ ಆದ್ಮೇಲೆ ನೆಕ್ಸ್ಟ್ ಯಾವುದು? ನೆಕ್ಸ್ಟ್ ಯಾವುದು? ಅಸೋಸಿಯೇಟಿವ್ ಆದ್ಮೇಲೆ ನೆಕ್ಸ್ಟ್ ಯಾವುದು ಹೇಳಿದ್ದೆ? ಐಡೆಂಟಿಟಿ. ಐಡೆಂಟಿಟಿ, ಐಡೆಂಟಿಟಿ ಮತ್ತೆ ಫಿಫ್ತ್ ಹೇಳಿದ್ದೆ ಇನ್ವರ್ಸ್.
ಇನ್ವರ್ಸ್, ಇದು ಇನ್ವರ್ಸ್ ನ್ಯಾಚುರಲ್ ನಂಬರಿಗೆ ಅದು ಬೇಡ. ಐಡೆಂಟಿಟಿ ಅಷ್ಟೇ ನೋಡೋಣ. ಇನ್ವರ್ಸ್ ಆದ್ಮೇಲೆ ಇದು ಐಡೆಂಟಿಟಿ ಆದ್ಮೇಲೆ ಡಿಸ್ಟ್ರಿಬ್ಯೂಟಿವ್, ಐಡೆಂಟಿಟಿ ಆದ್ಮೇಲೆ ಡಿಸ್ಟ್ರಿಬ್ಯೂಟಿವ್, ಡಿಸ್ಟ್ರಿಬ್ಯೂಟಿವ್ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇದಿಷ್ಟು ನೋಟ್ ಮಾಡ್ಕೊಳ್ಳಿ. ಫಸ್ಟ್ ನ್ಯಾಚುರಲ್ ನಂಬರ್ ಅಲ್ಲಿ ಇದು ಐಡೆಂಟಿಟಿನೂ ಬೇಡ. ಸ್ವಲ್ಪ ಇನ್ನ ನೆಕ್ಸ್ಟ್ ಇಂಟಿಜರ್ ಮತ್ತು ರ್ಯಾಷನಲ್ ನಂಬರ್, ಇರ್ಯಾಷನಲ್ ನಂಬರ್ ಅಲ್ಲಿ ಎಕ್ಸ್ಟೆಂಡೆಡ್ ಆಗಿ ಐಡೆಂಟಿಟಿ ಮತ್ತೆ ಇನ್ವರ್ಸ್ ಇವೆರಡು ಪ್ರಾಪರ್ಟೀಸ್ ಅದರಲ್ಲಿ ನೋಡೋಣ. ನಾವು ಇದರಲ್ಲಿ ಜಸ್ಟ್ ಕ್ಲೋಸರ್, ಕಮ್ಯುಟೇಟಿವ್, ಅಸೋಸಿಯೇಟಿವ್, ಡಿಸ್ಟ್ರಿಬ್ಯೂಟಿವ್ ಇವು ಅಷ್ಟೇ ನ್ಯಾಚುರಲ್ ನಂಬರಿಗೆ, ಹೋಲ್ ನಂಬರಿಗೆ ಅವಷ್ಟೇ ನೋಡೋಣ. ಏನು ಕ್ಲೋಸರ್, ಕಮ್ಯುಟೇಟಿವ್, ಅಸೋಸಿಯೇಟಿವ್, ಡಿಸ್ಟ್ರಿಬ್ಯೂಟಿವ್. ಕ್ಲೋಸರ್, ಕಮ್ಯುಟೇಟಿವ್, ಅಸೋಸಿಯೇಟಿವ್, ಡಿಸ್ಟ್ರಿಬ್ಯೂಟಿವ್. ಕ್ಲೋಸರ್ ಅಲ್ಲಿ ಎಡಿಷನ್ ಹೇಗೆ, ಮಲ್ಟಿಪ್ಲಿಕೇಶನ್ ಇದರಲ್ಲಿ ಆಡ್, ಮಲ್ಟಿಪ್ಲಿಕೇಶನ್ ಇದರೊಳಗೆ ಸೇಮ್. ಇದರಲ್ಲಿ ಇದು ಒಂದು ಡಿಫ್ರೆಂಟ್ ಪ್ರಾಪರ್ಟಿ ಇದೆ. ಇದರಲ್ಲಿ ಯಾವ ತರ ಬರ್ತದೆ ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಒಂದು ಟೇಬಲ್ ಹಾಕ್ತೀನಿ, ಇದು ಫಸ್ಟ್ ಬರ್ಕೋರಿ. ನ್ಯಾಚುರಲ್ ನಂಬರ್ ಅಲ್ಲಿ ಐಡೆಂಟಿಟಿ ಮತ್ತೆ ಇನ್ವರ್ಸ್ ಬೇಡ ನೋಡೋದು, ಹೋಲ್ ನಂಬರಿಗೂ ಬೇಡ ಅದು. ನೆಕ್ಸ್ಟ್ ಯಾವುದಕ್ಕೆ ನೋಡೋಣ, ರ್ಯಾಷನಲ್ ನಂಬರ್, ಇಂಟಿಜರ್, ಅವಕ್ಕೆ ಐಡೆಂಟಿಟಿ ಪ್ರಾಪರ್ಟಿ ಮತ್ತೆ ಇನ್ವರ್ಸ್ ಪ್ರಾಪರ್ಟೀಸ್ ಅದಕ್ಕೆ ನೋಡೋಣ. ಇವಕ್ಕೆ ಬೇಡ, ಯಾಕಂದ್ರೆ ಇದರಲ್ಲಿ ಪ್ರಾಬ್ಲಮ್ಸ್ ಆಗ್ತದೆ. ಅಂದ್ರೆ ಒಂದೊಂದು ಬೇರೆ ತರ ಬರ್ತದೆ. ಇನ್ವರ್ಸ್ ತಗೊಂಡ್ರೆ ಇಲ್ಲಿ ನಮಗೆ ಫ್ರಾಕ್ಷನ್ ಫಾರ್ಮ್ ಅಲ್ಲಿ ಬಂದ್ಬಿಡ್ತದೆ, ಅದು ಇನ್ವರ್ಸ್ ಪ್ರಾಪರ್ಟಿ ಇದಕ್ಕೆ ಬೇಡ. ನ್ಯಾಚುರಲ್ ನಂಬರಿಗೆ, ಹೋಲ್ ನಂಬರಿಗೆ ಬೇಡ. ಇದರಲ್ಲಿ ಬರೋದಿಲ್ಲ. ಫಸ್ಟ್ ಯಾವುದು, ಕ್ಲೋಸರ್. ನಿಮಗೆ ಹೀಗೆ ಒಂದು ಟೇಬಲ್ ಡ್ರಾ ಮಾಡ್ಕೊಳ್ಳಿ. ಇಲ್ಲಿ ಪ್ರಾಪರ್ಟೀಸ್ ಅಂತ ಹಾಕಿ, ಇಲ್ಲಿ ಪ್ರಾಪರ್ಟೀಸ್ ಹಾಕಿ, ಅದಾದ್ಮೇಲೆ ಎಡಿಷನ್ ಅಂತ ಫುಲ್ ಆಗಿ ಬರೀರಿ, ಮತ್ತೆ ಸಬ್ಟ್ರಾಕ್ಷನ್ ಅಂತ ಫುಲ್ ಆಗಿ ಬರೀರಿ, ಮತ್ತೆ ಮಲ್ಟಿಪ್ಲಿಕೇಶನ್ ಅಂತ ಫುಲ್ ಬರೀರಿ. ನೆಕ್ಸ್ಟ್ ನಾನು ಇಲ್ಲಿ ನೆಕ್ಸ್ಟ್ ಇದರಲ್ಲೇ ಕೆಳಗಡೆ ಡಿವಿಷನ್ ಅಂತ ತಗೋತೀನಿ. ಡಿವಿಷನ್ ಅಂತ ಇದರಲ್ಲೇ ತಗೋತೀನಿ ನಾನು. ನೀವು ಬರಿಬೇಕು ಹೀಗೆ. ಇದು ನೀವು ಡಿವಿಷನ್ ಅಂತ ಬಾಕ್ಸ್ ಕಂಟಿನ್ಯೂ ಬರೀರಿ. ನಾನು ಏನ್ ಮಾಡ್ತಿದ್ದೇನೆ ಅಂದ್ರೆ ಇಲ್ಲಿ ಪ್ರಾಪರ್ಟೀಸ್ ಯಾವ್ಯಾವ ಅಂದ್ರೆ ಕ್ಲೋಸರ್, ಕಮ್ಯುಟೇಟಿವ್, ಅಸೋಸಿಯೇಟಿವ್, ಡಿಸ್ಟ್ರಿಬ್ಯೂಟಿವ್. ಅದಾದ್ಮೇಲೆ ಎಡಿಷನ್ ಅಲ್ಲಿ ಯಾವ ತರ ಬರ್ತದೆ, ಸಬ್ಟ್ರಾಕ್ಷನ್ ಅಲ್ಲಿ ಹೇಗೆ ಇದರಲ್ಲಿ ಅಪ್ಲೈ ಆಗ್ತದೆ ಅಂತ ನೋಡ್ಬೇಕು. ಇಲ್ಲಿ ನ್ಯಾಚುರಲ್ ನಂಬರ್, ಇಲ್ಲಿ ಪ್ರತಿಯೊಂದು ವ್ಯಾಲ್ಯೂಸ್ ನಾವಿಲ್ಲಿ 2 ನಂಬರ್ಸ್ನ ತಗೋತೀವಿ ಕಂಪ್ಯಾರಿಸನ್ ಮಾಡುವಾಗ. ಕ್ಲೋಸರ್ ಪ್ರಾಪರ್ಟಿ ಇವೆಲ್ಲ ಪ್ರಾಪರ್ಟೀಸ್ ನೋಡುವಾಗ 2 ನಂಬರ್ಸ್ ತಗೋತೀವಿ. ಯಾವ್ದಂದ್ರೆ ಎ ಮತ್ತೆ ಬಿ, ಡಿಸ್ಟ್ರಿಬ್ಯೂಟಿವ್ ಅಂತ ಬಂದಿದ್ರಲ್ಲಿ ಮತ್ತೆ ಸಿ ಅಂತ ತಗೋತೀವಿ. ಇವೆಲ್ಲ ಏನಿರ್ಬೇಕು, ನಮ್ಗೆ ನ್ಯಾಚುರಲ್ ನಂಬರೇ ಇರ್ಬೇಕು. ಇವು ಎ ಬಿ ಸಿ ಅಂತ ತಗೊಂಡಿದ್ದು ಎದ್ರೋಗಿನ್ ತಗೋಬೇಕು ನೀವು, ನ್ಯಾಚುರಲ್ ನಂಬರ್. ಏನು ನ್ಯಾಚುರಲ್ ನಂಬರ್, ಬಿನು ಇದ್ರೋಗಿಂದ ಇರ್ಬೇಕು, ಇದನ್ನು ಇದ್ರೋಗಿಂದ ವ್ಯಾಲ್ಯೂ ತಗೊಂಡಿರ್ಬೇಕು. ಯಾವ್ದಾದ್ರು ಎ ಅನ್ನೋದು 1 ಅನ್ಕೊಳ್ಳಿ, 1 ಅಂತ ತಗೊಂಡ್ರಿ, ಅದು 1 ಅನ್ನೋದು ನ್ಯಾಚುರಲ್ ನಂಬರ್ ಅಲ್ಲೇ ಇರ್ಬೇಕು. ಬಿ ಅನ್ನೋದು 2 ಅಂತ ತಗೊಂಡ್ರೆ ಅದು ನ್ಯಾಚುರಲ್ ನಂಬರ್ ಆಗಿರ್ಬೇಕು. 3 ನ್ಯಾಚುರಲ್ ನಂಬರ್ ಆಗಿರ್ಬೇಕು. ಈ ತರ ನೀವು ವ್ಯಾಲ್ಯೂಸ್ ತಗೋಬೇಕು. ಇಲ್ಲಿ ಏನಂದ್ರೆ ಫಸ್ಟ್ ಯಾವುದು, ಕ್ಲೋಸರ್.
ಇದು ಫಸ್ಟ್ ಪ್ರಾಪರ್ಟಿ ಯಾವುದು? ಕ್ಲೋಸರ್ ಪ್ರಾಪರ್ಟಿ. ನೆಕ್ಸ್ಟ್ ಹೇಳಿದ್ದೆ ಕಮ್ಯುಟೇಟಿವ್. ಅದಾದ್ಮೇಲೆ ಅಸೋಸಿಯೇಟಿವ್ ಪ್ರಾಪರ್ಟಿ. ಅದಾದ್ಮೇಲೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಏನು? ಅಸೋಸಿಯೇಟಿವ್, ಕಮ್ಯುಟೇಟಿವ್, ಡಿಸ್ಟ್ರಿಬ್ಯೂಟಿವ್. ಇದೆಷ್ಟು ತಗೊಂಡ್ರಿ? 1 2 4 2. ಓಕೆ. ಕ್ಲೋಸರ್ ಅಲ್ಲಿ ಹೇಗೆ ಅಂದ್ರೆ ಇಲ್ಲಿ ಕ್ಲೋಸರ್ ಅಲ್ಲಿ 2 ನಂಬರ್ ತಗೊಳ್ಳೋಣ, ಎ ಮತ್ತೆ ಎಡಿಟಿವ್ ಅಂದ್ರೆ A+B. ಎ ಅನ್ನೋದು 1 ನಂಬರ್, ಬಿ ಅನ್ನೋದು ಒಂದು ಯಾವ್ದೋ ನಂಬರ್ ತಗೊಳ್ಳಿ. ಒಂದೇ ತಗೊಳ್ಳಿ, ಬಹಳಷ್ಟು ತಗೋಬೇಡಿ. ಯಾವ್ದ್ರ ಒಂದು. ಎ ಫಾರ್ ಎಕ್ಸಾಂಪಲ್ 2 ಅಂತ ತಗೋರಿ, ಇದು 3 ಅಂತ ತಗೋರಿ. ನೀವು ಆಡ್ ಮಾಡೋಣ, ನಿಮ್ಗೆ ಯಾವಾಗ್ಲೂ ಅದು ಆಡ್ ಮಾಡಿದ ಆನ್ಸರ್ ಅದಲ್ಲ. ಈಗ 2 + 3 ಅಂತ ಮಾಡಿದ್ರಿ, 2 + 3 5 ಅಂತ ಬಂತು. ಆ 5 ಅನ್ನೋದು ನ್ಯಾಚುರಲ್ ನಂಬರ್ ಅಲ್ಲೇ ಇರಬೇಕು. ಅದು ಆಡ್ ಮಾಡಿದಾದ್ಮೇಲೆ ಅದು ನಿಮ್ಗೆ ಬಂದಿರೋ ಆನ್ಸರ್ ನ್ಯಾಚುರಲ್ ನಂಬರ್ನೇ ಇರಬೇಕು. ನ್ಯಾಚುರಲ್ ನಂಬರ್ ಇದ್ರೆ ಅದು ಕ್ಲೋಸರ್ ಪ್ರಾಪರ್ಟಿ. ಫಸ್ಟ್ ಪ್ರಾಪರ್ಟಿ ಏನಂದ್ರೆ, ಇಫ್ ಯು ಆಡ್ ಎನಿ 2 numbers, then in the result ಬಂದಿರೋ ವ್ಯಾಲ್ಯೂ, ರಿಸಲ್ಟ್ ಅಲ್ಲಿ ಬಂದಿರೋ ವ್ಯಾಲ್ಯೂ ಏನಿರ್ಬೇಕು? ನ್ಯಾಚುರಲ್ ನಂಬರ್ ಆಗಿರ್ಬೇಕು. ಏನು? 2 ನಂಬರ್ ಅನ್ನ ನೀವು ತಗೊಂಡು ಆಡ್ ಮಾಡಿದಾಗ ಬಂದಿರೋ ವ್ಯಾಲ್ಯೂ ನ್ಯಾಚುರಲ್ ನಂಬರ್ ಅಲ್ಲೇ ಬಂದಿತ್ತಂದ್ರೆ ನಿಮ್ಗೆ ಅದು ಕ್ಲೋಸರ್ ಪ್ರಾಪರ್ಟಿ ಅಂಡರ್ ಎಡಿಷನ್. ಸಬ್ಟ್ರಾಕ್ಷನ್ ಅಲ್ಲಿ a - b ಅಂತ ಮಾಡೋಣ. ಇದು ಬಿಲಾಂಗ್ಸ್ ಟು ಅಂತ ಅಂತಾರೆ ಈ ಸಿಂಬಾಲಿಗೆ. ಈ ತರ ಬರೆದ್ರೆ ಬಿಲಾಂಗ್ ಟು ಅಂತ ತಗೋತಾರೆ. ಇದೇನು? ಬಿಲಾಂಗ್ ಟು ಅಂದ್ರೆ ಇವ್ 2 ಏನು ಇದ್ರೊಳಗಿಂದೆ ನ್ಯಾಚುರಲ್ ನಂಬರ್ ಒಳಗಿಂದೆ ತಗೊಂಡಾರೆ, ಬಿ ಅನ್ನೋದು ನ್ಯಾಚುರಲ್ ನಂಬರ್ ಅಲ್ಲಿದೆ ತಗೊಂಡಾರೆ ಅಂತ ಹೇಳೋದಿಕ್ಕೆ ಮ್ಯಾಥಮೆಟಿಕಲಿ ಸಿಂಬಾಲ್ ಈ ತರ ತಗೋತಾರೆ. ಅದಕ್ಕೆ ಬಿಲಾಂಗ್ಸ್ ಟು ಅಂತಾರೆ. ಅಂದ್ರೆ ಅದ್ರೊಳಗಿಂದೆ ತಗೊಂಡಾರೆ, ಅದರೊಳಗಿಂದೆ ಹೊಂದಿದೆ ಅದು ನಂಬರ್ ಅಂತ ಹೇಳೋದಿಕ್ಕೆ. ಎಡಿಷನ್ ಅಲ್ಲಿ ಆಡ್ ಮಾಡೋಣ, ನಿಮ್ಗೆ ನ್ಯಾಚುರಲ್ ನಂಬರ್ ಸಿಗ್ಬೇಕು. ಸಬ್ಟ್ರಾಕ್ಟ್ ಮಾಡೋಣ, ನ್ಯಾಚುರಲ್ ನಂಬರ್ ಸಿಗೋದಿಲ್ಲ, ಚಾನ್ಸೇ ಇಲ್ಲ. ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಯಾವ್ದಾದ್ರು ನಂಬರ್ ತಗೋರಿ, ಇಂಥ ನಂಬರ್ ತಗೊಳ್ಳಿ. ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ನ್ಯಾಚುರಲ್ ನಂಬರ್ ಸಿಗೋದೇ ಇಲ್ಲ. ಫಾರ್ ಎಕ್ಸಾಂಪಲ್ 1 - 2 ಅಂತ ತಗೊಳ್ಳಿ. ಇದು ಸಬ್ಟ್ರಾಕ್ಟ್ ಮಾಡಿದ್ರೆ ನಿಮಗೆ ನ್ಯಾಚುರಲ್ ನಂಬರ್ ಸಿಗೋದೇ ಇಲ್ಲ. ಇದು ಹೇಗೆ ಸಾಲ್ವ್ ಮಾಡೋದಂತ ನೀವು ಇಂಟಿಜರ್ ಅಲ್ಲಿ ನೋಡ್ತೀರಾ. ಇಂಟಿಜರ್ ಅಲ್ಲಿ ರೂಲ್ಸ್ ಇದೆ, ಆ ರೂಲ್ಸ್ ಇಂದ ನೀವು ಇದನ್ನ ಸಾಲ್ವ್ ಮಾಡ್ತೀರಾ. ನಿಮ್ಗೆ ಗೊತ್ತಿದೆ ಹೇಗೆ. ಇದ್ರ ಆನ್ಸರ್ ಏನ್ ಬರ್ತದೆ ಅಂದ್ರೆ -1 ಅಂತ ಬರ್ತದೆ. ಇಲ್ಲಿ ನೆಗೆಟಿವ್ ನಂಬರ್ ಆಗ್ತದೆ. ಸೊ ಇಲ್ಲಿ ನೆಗೆಟಿವ್ ಬಂತು, ಇದು ಬಂದಿದ್ದು ನ್ಯಾಚುರಲ್ ನಂಬರ್ ಆಗೋದಿಕ್ಕೆ ಸಾಧ್ಯನೇ ಇಲ್ಲ. ಮಲ್ಟಿಪ್ಲಿಕೇಶನ್ ಆಗ್ಲಿ, ಇದು ಸಬ್ಟ್ರಾಕ್ಷನ್ ಅಲ್ಲಿ ಮತ್ತೆ ಡಿವಿಷನ್ ಅಲ್ಲಿ ಇದು ಬರೋದಿಲ್ಲ. ಅಂದ್ರೆ ಇಲ್ಲಿ ನಾಟ್ ವ್ಯಾಲಿಡ್ ಈ ತರಾನು ಬರಿಬಹುದು, ಇಲ್ಲ ನಾಟ್ ವ್ಯಾಲಿಡ್ ಅಂತಾನು ಬರಿಬಹುದು. ಇಲ್ಲಿ ಡೈರೆಕ್ಟ್ ನಾಟ್ ಡಿಫೈನ್ಡ್ ನಾಟ್ ಅಂತಾನು ಬರಿಬಹುದು. ಇಲ್ಲಿ ನಾನು ಸುಮ್ಮನೆ ಬರಿದಕ್ಕೆ ನಾಟ್ ಅಂತ ಬರೆದ್ ಬಿಡ್ತೀನಿ. ಇಲ್ಲಿ ಆಗ್ತದೆ ಯಾವ್ದಾದ್ರು ನ್ಯಾಚುರಲ್ ನಂಬರೇ ತಗೊಳ್ಳಿ, ಅದು ಮಲ್ಟಿಪ್ಲೈ ಮಾಡೋಣ, ನಿಮ್ಗೆ ಮತ್ತೆ ಒಳ್ಳೆ ನ್ಯಾಚುರಲ್ ನಂಬರೇ ಸಿಗ್ತದೆ. ಇಲ್ಲಿ ಯಾವ್ದಾದ್ರು ನ್ಯಾಚುರಲ್ ನಂಬರ್ ತಗೋರಿ, ಆಡ್ ಮಾಡೋಣ, ನಿಮ್ಗೆ ನ್ಯಾಚುರಲ್ ನಂಬರೇ ಸಿಗ್ತದೆ. ಯಾವ್ದಾದ್ರು ನ್ಯಾಚುರಲ್ ನಂಬರ್ ತಗೊಳ್ಳಿ, ಮಲ್ಟಿಪ್ಲೈ ಮಾಡೋಣ, ನ್ಯಾಚುರಲ್ ನಂಬರ್ನೇ ಸಿಗ್ತದೆ. ಇದು ಯಾವುದು? ಫಸ್ಟ್ ಪ್ರಾಪರ್ಟಿ, ಕ್ಲೋಸರ್ ಪ್ರಾಪರ್ಟಿ. ಸೆಕೆಂಡ್ ಏನು? ಕಮ್ಯುಟೇಟಿವ್. ಅಂದ್ರೆ 2 ನಂಬರ್ನ ನೀವು ಆಡ್ ಮಾಡಿರ್ತೀರಿ, ಅದು ಎದಕ್ಕೆ ಈಕ್ವಲ್ ಇರ್ತೈತೆ ಅಂದ್ರೆ ಅದು ಉಲ್ಟಾ, ಅಂದ್ರೆ b + c ಈ ತರ ಆಗ್ತದೆ. ಇದು ಮತ್ತೆ ಇದು ಈಕ್ವಲ್ ಆಗ್ತದೆ. ಅದ್ರೊಳಗೆ a ಮತ್ತೆ b ಏನು ನ್ಯಾಚುರಲ್ ನಂಬರ್, a ಮತ್ತೆ b ಎರಡು ಏನು ನ್ಯಾಚುರಲ್ ನಂಬರ್ ಅಂತ ನೀವು ಬರೀರಿ. a, b
ಈ ಸಿಂಬಲ್ ಹಾಕಿ ಎನ್ ಅಂತ ಇಲ್ಲಿ ಬರಿಬೇಕು. ನನಗೆ ಸ್ಪೇಸ್ ಇಲ್ಲ, ನೀವು ಅದು ಬರೀರಿ. ಏನು ಕಮ್ಯುಟೇಟಿವ್ ಪ್ರಾಪರ್ಟಿ ಅಂದ್ರೆ ಇದು ಈಕ್ವಲ್ಸ್ ಟು ಇದು ಆಗಿರುತ್ತೆ. ಅಂದ್ರೆ ಎ ಪ್ಲಸ್ ಬಿ ಅಂದ್ರೆ ಫಸ್ಟಿಗೆ ಬಿ ತಗೊಂಡು ನೆಕ್ಸ್ಟ್ಗೆ ಎ, ಈ ತರ ಇಲ್ಲಿ ಪ್ಲೇಸ್ ಚೇಂಜ್ ಮಾಡಿದ್ದಾರೆ ಆ ನಂಬರ್ದು. ಈ ತರ ಈಕ್ವಲ್ ಆದ್ರೆ ಇದು ಕಮ್ಯುಟೇಟಿವ್ ಅಂಡರ್ ಎಡಿಷನ್ ಒಳಗ. ಸಬ್ಟ್ರಾಕ್ಷನ್ ಒಳಗ್ ಬರೋದಿಲ್ಲ, ಈಕ್ವಲ್ ಆಗಕ್ ಸಾಧ್ಯನೇ ಇಲ್ಲ, ಅನ್ಈಕ್ವಲ್ ವ್ಯಾಲ್ಯೂ ಬರ್ತದೆ. ಇದು ಎ ಪ್ಲಸ್ ಬಿ ಮಾಡೋಣನೇ ಬೇರೆ ಬರ್ತದೆ, ಇಲ್ಲಿ ಎ ಪ್ಲಸ್ ಬಿ ಮಾಡೋಣ ಏನ್ ಬರ್ತದೆ, ಇಲ್ಲಿ ಬಿ ಪ್ಲಸ್ ಎ ಮಾಡೋಣ ಅದೇ ವ್ಯಾಲ್ಯೂ ಬರ್ತದೆ. ಅದ್ರ ಸಬ್ಟ್ರಾಕ್ಷನ್ ಅಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ 1 ಎ ಅಂದ್ರೆ ಎ ವ್ಯಾಲ್ಯೂ 1 ಅಂತ ತಗೊಂಡೆ, ಬಿ ಏನು 2 ಅಂತ ತಗೊಂಡೆ, ಎ ಮತ್ತೆ ಬಿ ಇಲ್ಲಿ -1 ಬಂದಿದೆ. ಇನ್ ನೆಕ್ಸ್ಟ್ ಏನು ಬಿ ಮೈನಸ್ ಏನು ಅದೇ ಆಗ್ತದೆ ಅಂತ ನೋಡೋಣ. ಏನು 2 - 1 ಇದೇನು 1 ಆಯ್ತು, ಇಲ್ಲಿ ನೆಗೆಟಿವ್ ಬಂತು, ಇಲ್ಲಿ ಪಾಸಿಟಿವ್ ಆಯ್ತು, ಅಂದ್ರೆ ಅನ್ಈಕ್ವಲ್ ಆಯ್ತು, ಎರಡು ಈಕ್ವಲ್ ಆಗ್ಲಿಲ್ಲ. ಅದಕ್ಕಾಗಿ ಇದ್ರಲ್ಲಿ ಬರೋದಿಲ್ಲ. ಇದು ಎಡಿಷನ್ ಅಲ್ಲಿ ಅಪ್ಲೈ ಆಗ್ತದೆ, ಮಲ್ಟಿಪ್ಲಿಕೇಶನ್ ಅಲ್ಲೂ ಆಗ್ತದೆ. ಈಗ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿರ್ತೀರಾ, ಅದ್ರ ಉಲ್ಟಾ ಬಿ ಪ್ಲಸ್ ಎ ಈ ತರ ಮಾಡಿದ್ರೂ ಎರಡು ಸೇಮ್ ಬರ್ತದೆ. ಇಲ್ಲಿ 1 × 2 ಅಂತ ತಗೊಳ್ಳಿ, 1 × 2 ಅಂದ್ರೆ ಇಲ್ಲಿ 2 ಬರ್ತದೆ, ಇಲ್ಲಿ 2 × 1 ಅಂದ್ರೆ 2, ಅಂದ್ರೆ ಎರಡು ಈಕ್ವಲ್ ಆಯ್ತು. ಇದೇ ಕಮ್ಯುಟೇಟಿವ್ ಪ್ರಾಪರ್ಟಿ ಇದೆ. ಅಸೋಸಿಯೇಟಿವ್ ಅಂದ್ರೆ ಒಂದು ನಂಬರ್ ಹೊರಗಡೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಬಿ ಪ್ಲಸ್ ಸಿ ಈ ತರ ಫಾರ್ಮ್ ಅಲ್ಲಿ ನಂಬರ್ಸ್ ಕೊಟ್ಟಿರ್ತಾರೆ. ಈ ತರ ಫಾರ್ಮ್ ಅಲ್ಲಿ ನಂಬರ್ಸ್ ಕೊಟ್ರೆ ನಿಮ್ಗೆ ಅದು ಅಸೋಸಿಯೇಟಿವ್ ಆಗ್ತದೆ. ಇದು ಯಾವುದಕ್ಕೆ ಈಕ್ವಲ್ ಆಗ್ತದೆ ಅಂದ್ರೆ ಫಸ್ಟಿಗೆ ಬ್ರಾಕೆಟ್ ಎ ಪ್ಲಸ್ ಬಿ ಅಂತ ತಗೊಂಡು ನೆಕ್ಸ್ಟ್ ಇಲ್ಲಿ ಪ್ಲಸ್ ಸಿ ಅಂತ ಇದು ಕಂಟಿನ್ಯೂ ಬರೀರಿ. ಹೇಗೆ ಇದು ಎ ಪ್ಲಸ್ ಬ್ರಾಕೆಟ್ ಹಾಕಿ ಬಿ ಪ್ಲಸ್ ಸಿ, ಬ್ರಾಕೆಟ್ ಅಲ್ಲಿ ಬಿ ಪ್ಲಸ್ ಸಿ ಬರೆದ್ರೆ ಅದು ಎದಕ್ಕೆ ಈಕ್ವಲ್ ಇರ್ತೈತೆ ಅಂದ್ರೆ ಬ್ರಾಕೆಟ್ ಅಲ್ಲಿ ನಾವು ಎ ಪ್ಲಸ್ ಬಿ ಅಂತ ತಗೊಂಡು ಹೊರಗಡೆ ಪ್ಲಸ್ ಸಿ ಅಂತ ಬರೆದ್ರೆ ಅದಕ್ಕೆ ಈಕ್ವಲ್ ಆಗ್ತದೆ. ಹೇಗೆ ಅಂದ್ರೆ ಯಾವ ತರ ಅಂದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ ಅಂದ್ರೆ ಈಗ 3 ನಂಬರ್ ತಗೊಳ್ಳಿ, ಎ ಬಿ ಸಿ ಅಂತ ನೀವು ಆಡ್ ಮಾಡತ್ತೀರಿ, ಎಡಿಷನ್ ಅಲ್ಲಿ ಆಡ್. ನೀವು ಇವೆರಡು ನಂಬರ್ನ ಕಂಬೈನ್ ಆಗಿ ತಗೊಂಡ್ರೆ ಅದು ಎದಕ್ಕೆ ಈಕ್ವಲ್ ಆಗ್ತದೆ, ಫಸ್ಟ್ ಎರಡು ನಂಬರ್ ಕಂಬೈನ್ ಆಗಿ ತಗೊಂಡು ನೆಕ್ಸ್ಟ್ ನಂಬರಿಗೆ ಆಡ್ ಮಾಡೋಣ, ಈಕ್ವಲ್ ಆಗ್ತದೆ. ಇದು ಈಕ್ವಲ್ ಆಗ್ತದೆ. ಹೇಗೆ, ಎ ಅನ್ನೋದು 1 ಅಂತ ತಗೊಳ್ಳಿ, ಬಿ ತಗೊಳ್ಳಿ 2 ಅಂತ ತಗೊಳ್ಳಿ, ಸಿ ತಗೊಳ್ಳಿ 3 ಅಂತ ತಗೊಳ್ಳಿ. ಇಲ್ಲಿ ನಾವು ಬಿ ಮತ್ತೆ ಸಿ ಏನ್ ಮಾಡಿವಿ, ಕಂಬೈನ್ ಆಗಿ ತಗೊಂಡಿವಿ. ಮತ್ತೆ ಇದ್ರಲ್ಲಿ ಎ ಅನ್ನೋದು 1 ಅದ 2, ಇಲ್ಲಿ 1 2 ಕಂಬೈನ್ ತಗೊಂಡೆ, ಸಿ ಹೊರಗಡೆ ಇಟ್ಟಿವಿ. ಕಂಬೈನ್ ಅಲ್ಲಿ ಬ್ರಾಕೆಟ್ ತಗೊಂಡಿವಿ ಅಂದ್ರೆ ಫಸ್ಟ್ ಇದು ಏನಾಗ್ತದೆ ಅಂತ ಹೇಳ್ಬೇಕು. ಇಲ್ಲಿ ಬ್ರಾಕೆಟ್ ಬಂದಿದೆ ಅಂದ್ರೆ ಇದು ಇಲ್ಲಿ ಪ್ಲಸ್ ಗೆ ಮಲ್ಟಿಪ್ಲೈ ಆಗಿದೆ ಅಂತ ಅರ್ಥ. ಇಲ್ಲಿ 1 ಆಸ್ ಇಟ್ ಈಸ್ ಬರ್ದೆ, ಇಲ್ಲಿ ಪ್ಲಸ್ ಸೈನ್ ಇಟ್ಟಿದೆ. ಇವು ಎರಡು ಬ್ರಾಕೆಟ್ ಹಾಕಿನ ಅಂದ್ರೆ ಎರಡು ಕಂಬೈನ್ ಆಗಿ ಸಾಲ್ವ್ ಮಾಡ್ಬೇಕು. ಅಂದ್ರೆ 3 + 2 5 ಆಗ್ತದೆ. ನೆಕ್ಸ್ಟ್ ಏನು, ಇಲ್ಲಿ 1 + 3 ಇದು 1 + 2 3 ಆಗ್ತದೆ, ಮತ್ತೆ ಹೊರಗಡೆ 3. ಇಲ್ಲಿ 5 + 1 6, 3 + 3 6 ಅಂದ್ರೆ ಎರಡು ಈಕ್ವಲ್ ಬಂತು. ಇಲ್ಲಿ ಎಡಿಷನ್ ಅಲ್ಲಿ ಅಸೋಸಿಯೇಟಿವ್ ಪ್ರಾಪರ್ಟಿ ಅಪ್ಲೈ ಆಗ್ತದೆ, ಇದರಲ್ಲಿ ಆಗಲ್ಲ. ಡಿವಿಷನ್ ಅಲ್ಲಿ ಕಮ್ಯುಟೇಟಿವ್ನು ಆಗಲ್ಲ, ಅಸೋಸಿಯೇಟಿವ್ನು ಆಗಲ್ಲ, ಕಮ್ಯುಟೇಟಿವ್ನು ಆಗಲ್ಲ, ಅಸೋಸಿಯೇಟಿವ್ನು ಆಗಲ್ಲ. ನೆಕ್ಸ್ಟ್ ಏನಂದ್ರೆ ಇದರಲ್ಲಿ ಆಗ್ತದೆ ಮತ್ತೆ ಸೇಮ್, ಎ ಇಂಟು ಬಿ ಇಂಟು ಸಿ ಅದು ಈಕ್ವಲ್ ಆಗ್ತದೆ. ಎದಕ್ಕೆ, ಬ್ರಾಕೆಟ್ ಅಲ್ಲಿ ಎ ಇಂಟು ಬಿ ತಗೊಂಡು ಹೊರಗಡೆ ಇಂಟು ಸಿ. ಇಲ್ಲಿ ಪ್ಲಸ್ ಸೈನ್ ತೆಗೆದು ಬರೇ ಏನ್ ಮಾಡ್ಬೇಕು, ಮಲ್ಟಿಪ್ಲೈ ಸೈನ್ ಹಾಕ್ಬೇಕು. ಇದು ಅಂಡರ್ ಮಲ್ಟಿಪ್ಲಿಕೇಶನ್ ಅಲ್ಲಿ. ಇಲ್ಲಿ ನಾನು ಬರ್ದಿದ್ದೇನೆ, ಇದನ್ನೇ ನೀವು ಇಲ್ಲಿ ಬಾಕ್ಸ್ ಅಲ್ಲಿ ಬರೀರಿ. ಇಲ್ಲಿ ಪ್ಲಸ್ ಸೈನ್ ಹಾಕಿ, ಇಲ್ಲಿ ಮೈನಸ್ ಸೈನ್ ಹಾಕಿ, ಇಲ್ಲೇನ್ ಬರ್ದೀನಿ ಅದೇ ಇಲ್ಲಿ ಬರೀರಿ, ಇಲ್ಲಿ ಬರೀರಿ. ಬರೀತೀರಾ? ಓಕೆ. ಡಿಸ್ಟ್ರಿಬ್ಯೂಟಿವ್ ಅಲ್ಲಿ ಹೇಗೆ ಅಂದ್ರೆ
ಇಲ್ಲಿ 3 ನಂಬರೇ ತಗೋತೀವಿ. ಯಾವ್ಯಾವ? ಎ ಬಿ ಸಿ ಅಂತಾನೆ ತಗೊಂಡಿವಿ. ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಇದು ಫಸ್ಟ್ ಇರೋದು ನಮ್ಗೆ ಮಲ್ಟಿಪ್ಲೈ ಆಗಿರತ್ತೆ, ಬಟ್ ಇಲ್ಲಿ ಪ್ಲಸ್ ಸೈನ್ ತಗೋತೀವಿ. ಈ ತರ ಫಾರ್ಮ್ ಇರೋದನ್ನ, ಈ ತರ ಫಾರ್ಮ್ ಅಲ್ಲಿ ಇರೋದನ್ನ ನೀವು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀರಿ. ಇಲ್ಲಿ ಮಲ್ಟಿಪ್ಲೈ ಸೈನ್ ಬಂದಿದೆ ಅಂದ್ರೆ ಫಸ್ಟ್ ಇರೋದನ್ನ ಫಸ್ಟ್ಗೆ ಎ ಬಿ ಅಂತ ಆಗ್ತದೆ, ಈ ನಂಬರ ಫಸ್ಟ್ ನಂಬರಿಗೆ. ಅದಾದ್ಮೇಲೆ ಇಲ್ಲಿ ಪ್ಲಸ್ ಸೈನ್ ಇದೆ, ಪ್ಲಸ್ ಇಟ್ಟು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡೋದು. ಇದೇ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಏನಿದು? ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಯಲ್ಲಿ 3 ನಂಬರ್ಸ್ ತಗೊಂಡೆ ನಾನು. ಯಾವ್ದಾದ್ರು ಇಲ್ಲಿ ನ್ಯಾಚುರಲ್ ನಂಬರೇ ತಗೋರಿ, ಬೇರೆ ಏನು ತಗೋಬೇಡ್ರಿ. ಇಲ್ಲಿ ನ್ಯಾಚುರಲ್ ನಂಬರ್ ತಗೊಂಡೆ. ಇಲ್ಲಿ ಏನಂದ್ರೆ ಫಸ್ಟ್ ನಂಬರ್ ಅದಲ್ಲ, ಇಲ್ಲಿ ಎ ತಗೊಂಡು ಆಮೇಲೆ ಮಲ್ಟಿಪ್ಲೈ ಸೈನ್ ಹಾಕಿ ಇಲ್ಲಿ ಬಿ ಪ್ಲಸ್ ಸಿ ಅಂತ ತಗೋಬೇಕು. ಈ ತರ ಕೊಟ್ಟಿದ್ದನ್ನ ಹೇಗೆ ಸಾಲ್ವ್ ಮಾಡ್ಬೇಕಂದ್ರೆ ಎ ನ ಇದು ಫಸ್ಟ್ ನಂಬರ್ಗೆ ಇಲ್ಲಿ ಮಲ್ಟಿಪ್ಲೈ ಸೈನ್ ಇದೆ ಅಂದ್ರೆ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ಮಾಡಿದೆ. ನೆಕ್ಸ್ಟ್ ಇಲ್ಲಿ ಪಾಸಿಟಿವ್ ಸೈನ್ ಇದೆ, ಪಾಸಿಟಿವ್ ಇಟ್ಟೆ. ನೆಕ್ಸ್ಟ್ ಏನ್ ಮಾಡ್ಬೇಕು? ಎ ಇಂಟು ಸಿ ಅಂತ ಬರೀಬೇಕು. ಇಲ್ಲಿ ಎ ಇಂಟು ಸಿ ಅಂತ ಮಲ್ಟಿಪ್ಲೈ ಮಾಡಿದೆ. ಈ ತರ ಕೊಟ್ಟಿದ್ರೆ ನೀವು ಲೆಕ್ಕ ಹಿಂಗೆ ಇಟ್ಕೊಂಡು ಸಾಲ್ವ್ ಮಾಡ್ಬೇಕು. ಹಿಂಗೆ ಇದ್ದಿದ್ದನ್ನ ನಿಮ್ಗೆ ಸಾಲ್ವ್ ಮಾಡೋದಿಕ್ಕೆ ಬರಲ್ಲ. ಫಾರ್ ಎಕ್ಸಾಂಪಲ್ ತಗೊಳ್ಳಿ, ಇಲ್ಲಿ 1 ತಗೊಳ್ಳಿ. 1ಗೆ ಇಂಟು ಮಾಡಿದ್ದಾರೆ, ಏನು 2 + 3 ಅಂತ ಕೊಟ್ಟಾರೆ. ಇದನ್ನ ನೀವು ಹೇಗೆ ಸಾಲ್ವ್ ಮಾಡ್ಬೇಕಂದ್ರೆ ನಿಮ್ಗೆ ಸ್ವಲ್ಪ ತೊಂದರೆ ಆಗ್ತದೆ, ಸಾಲ್ವ್ ಮಾಡೋದಿಕ್ಕೆ ಬರೋದಿಲ್ಲ ಅಂದ್ರೆ ಇದನ್ನ ನೀವು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಪ್ಲೈ ಮಾಡಿ ಸಾಲ್ವ್ ಮಾಡ್ಬೇಕು. ಹೇಗೆ ಅಂದ್ರೆ ಇದರದ್ದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಹೇಳ್ತದೆ ಏನಂತ, ಇದನ್ನ ನೀವು ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಫಸ್ಟ್ ಇಲ್ಲಿ ಮಲ್ಟಿಪ್ಲೈ ಸಿಂಬಲ್ ಇದೆ, ಅದಕ್ಕಾಗಿ ನಾನು ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ತಿದ್ದೀನಿ. 1 × 2 ಇಲ್ಲಿ 2 ಆಯ್ತು. ಅಂದ್ರೆ ಇಲ್ಲಿ 1 ಇದೆ, ಎ ಇದ್ದಲ್ಲಿ 1, ಬಿ ಇದ್ದಲ್ಲಿ 2. 1 × 2 ಬ್ರಾಕೆಟ್ ಅಂದ್ರೆ ಮಲ್ಟಿಪ್ಲಿಕೇಶನ್ ಅಂತ ಹೇಳಿದ್ದೇನೆ. 1 × 2 + 1 × 3. ಓಕೆ, 1 × 2 2 ಆಯ್ತು, ಪ್ಲಸ್ 1 × 3 3 ಆಯ್ತು. ಇದನ್ನ ಮತ್ತೆ ಹೇಗೆ ಸಾಲ್ವ್ ಮಾಡ್ತೀವಿ ನಾವು? 2 ಮತ್ತೆ 3 5. ಇದನ್ನ ಹೀಗೆ ಸಾಲ್ವ್ ಮಾಡ್ತಾರೆ. ಈ ತರ ಫಾರ್ಮ್ ಅಲ್ಲಿ ಕೊಟ್ಟಿದ್ದನ್ನ ಹೀಗೆ ಬರ್ಕೊಂಡು ಆಮೇಲೆ ಈ ತರ ಸಿಂಪ್ಲಿಫೈ ಮಾಡ್ಕೊಂಡು ಫೈನಲ್ ಆನ್ಸರ್ ಹೀಗೆ ಇಡ್ತಾರೆ. ಈ ಪ್ರಾಪರ್ಟಿಗೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಅಂದಿದ್ದಾರೆ. ಇದು ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ. ಇಲ್ಲಿ ಅಡಿಷನ್ ಅಲ್ಲಿ ಬರ್ಕೋರಿ. ಬರ್ಕೊಂಡ ಇಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಡಿವಿಷನ್ ಅಂತ ಇದ್ರಲ್ಲಿ ಬೇಡ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಯಲ್ಲಿ ಅಡಿಷನ್ ಸಬ್ಟ್ರಾಕ್ಷನ್ ಡಿವಿಷನ್ ಅಂತ ತಗೋಬೇಡಿ. ಇವೆಲ್ಲ ತೆಗೀರಿ. ಜಸ್ಟ್ ಇದರಲ್ಲಿ ಡಿಸ್ಟ್ರಿಬ್ಯೂಟಿವ್ ಅಲ್ಲಿ ಎರಡೇ ಪ್ರಾಪರ್ಟಿ ಬರ್ತವೆ. ಯಾವ ಅಂದ್ರೆ ಎ ಇಂಟು ಬಿ ಪ್ಲಸ್ ಸಿ ಈಕ್ವಲ್ಸ್ ಟು ಎ ಬಿ ಪ್ಲಸ್ ಎ ಸಿ. ಸೆಕೆಂಡ್ ಯಾವ್ದಂದ್ರೆ ಇದರಲ್ಲಿ ಸೆಕೆಂಡ್ ಯಾವ್ದು ಬರ್ತದೆ ಅಂದ್ರೆ ಮಲ್ಟಿಪ್ಲೈಯರ್ ಡಿವೈಡೆಡ್ ಸಬ್ಟ್ರಾಕ್ಟ್ ಅಲ್ಲಿ ಏನ್ ಬೇಡ. ಇದು ಡಿಸ್ಟ್ರಿಬ್ಯೂಟಿವ್ ಅಂತ ಹೀಗೆ ಸಪ್ರೇಟ್ ಆಗಿ ಬಾಕ್ಸ್ ಹಾಕಿದಾದ್ಮೇಲೆ ಇದರಲ್ಲಿ ಸೆಕೆಂಡ್ ಪ್ರಾಪರ್ಟಿ ಯಾವ್ದಂದ್ರೆ ಎ ಇಂಟು ಬಿ ಮೈನಸ್ ಸಿ. ಈ ತರ ಕೊಟ್ರಿ ಇ ಇಂಟು ಬಿ, ಇಲ್ಲಿ ಮೈನಸ್ ಸೈನ್ ಇ ಇಂಟು ಸಿ. ಈ ತರ ಸಾಲ್ವ್ ಮಾಡಬೇಕು. ಇದು ಬಂದಿರೋ ಆನ್ಸರ್ ನ್ಯಾಚುರಲ್ ನಂಬರ್ ಬಂದಿರಬೇಕು. ಏನು? ಇಲ್ಲಿ ಬಂದಿರೋ ಆನ್ಸರ್ ನ್ಯಾಚುರಲ್ ನಂಬರ್ ಬಂದಿರಬೇಕು. ನೀವು ಈ ತರ ಸಾಲ್ವ್ ಮಾಡೋಣ. ಅದು ನ್ಯಾಚುರಲ್ ನಂಬರ್ ಬಂದ್ರೆ ನ್ಯಾಚುರಲ್ ನಂಬರ್ ಪ್ರಾಪರ್ಟೀಸ್ ಆಗ್ತದೆ. ಇದಿಷ್ಟು ನೋಟ್ ಮಾಡ್ಕೊಳ್ಳಿ. ನಾನು ಇಲ್ಲಿ ಹೇಗೆ ಬಾಕ್ಸ್ ಹಾಕಿದ್ದೇನೆ ಹಾಗೆ ಹಾಕ್ಬೇಕು. ಇಲ್ಲಿ ರಾಂಗ್ ಯಾಕೆ ಹಾಕಿದ್ದೇನೆ ಅಂದ್ರೆ ಇಲ್ಲಿ ಅಪ್ಲೈ ಆಗೋದಿಲ್ಲ, ಅದಕ್ಕೆ ನಾಟ್ ಅಂತ ಹಾಕಿದ್ದೇನೆ. ನಾಟ್ ರಾಂಗ್ ಎರಡು ಒಂದೇ.
ಇದು ಟೇಬಲ್ ಹಾಕೊಳ್ಳಿ. ಹೇಗೆ ಫಸ್ಟ್ ಕಾಲಮ್ ಅಲ್ಲಿ ಪ್ರಾಪರ್ಟೀಸ್ ಅಂತ ಹಾಕ್ಬೇಕು, ಅಲ್ಲಿ ಕ್ಲೋಸರ್, ಕಮ್ಯುಟೇಟಿವ್, ಅಸೋಸಿಯೇಟಿವ್, ಡಿಸ್ಟ್ರಿಬ್ಯೂಟಿವ್ ಅಂತ ಹಾಕ್ಬೇಕು. ನೆಕ್ಸ್ಟ್ ಕಾಲಮ್ ಏನ್ ಮಾಡ್ಬೇಕು, ಎಡಿಷನ್ ಅಂತ ಹಾಕ್ಬೇಕು. ಇಲ್ಲಿ ಪ್ರಾಪರ್ಟೀಸ್ ಅದು, ಇವು ಮ್ಯಾಥಮೆಟಿಕಲ್ ಆಪರೇಷನ್ ಅದು, ಏನು ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅಂತ ಕಾಲಮ್ ಹಾಕ್ಬೇಕು. ಆದ್ರೆ ಅಸೋಸಿಯೇಟಿವ್ ಪ್ರಾಪರ್ಟಿ ತನ ಅಷ್ಟೇ ಸಬ್ಟ್ರಾಕ್ಷನ್, ಎಡಿಷನ್, ಡಿವಿಷನ್, ಮಲ್ಟಿಪ್ಲಿಕೇಶನ್ ಕಾಲಮ್ ಹಾಕಿ, ಡಿಸ್ಟ್ರಿಬ್ಯೂಟಿವ್ ಲಾಗೆ ಮಾತ್ರ ಈ ತರ ಕಾಲಮ್ ಹಾಕಬೇಡಿ. ಡಿಸ್ಟ್ರಿಬ್ಯೂಟಿವ್ ಲಾನ ಹೀಗೆ ಸಪರೇಟ್ ಆಗಿ 2 ಲಾ ಬರೀರಿ. ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಹೀಗೆ ಸಪರೇಟ್ ಆಗಿ ಬರೀರಿ. ಇಲ್ಲಿ a ಪ್ಲಸ್ ಬಿ ನಿಮ್ಗೆ ಏನ್ ಸಿಗ್ಬೇಕು, ಇದು ನಿಮಗೆ ಸಾಲ್ವ್ ಮಾಡೋಣ ನ್ಯಾಚುರಲ್ ನಂಬರೇ ಬರ್ಬೇಕು. ಇಲ್ಲಿ ಸಬ್ಟ್ರಾಕ್ಷನ್ ಒಳಗೆ ಬರಲ್ಲ, ಇದು ನ್ಯಾಚುರಲ್ ನಂಬರ್ ಬರೋದಿಲ್ಲ ನಿಮ್ಗೆ ಇಲ್ಲಿ ಸಾಲ್ವ್ ಮಾಡಿದ್ರೆ. ಇದು ಸಬ್ಟ್ರಾಕ್ಷನ್ ರೂಲ್ ತೆಗೀರಿ. ಸಬ್ಟ್ರಾಕ್ಷನ್ ಅಲ್ಲಿ ನ್ಯಾಚುರಲ್ ನಂಬರ್ ಬರೋದಿಲ್ಲ. ಸೊ ನೆಕ್ಸ್ಟ್ ತೆಗೀರಿ. ಇಲ್ಲಿ ಬರೀ ಆಡ್ ಮಾಡೋದು, ಮಲ್ಟಿಪ್ಲೈ ಮಾಡೋದು ಅಷ್ಟೇ ಮಾಡ್ರಿ. ನೆಕ್ಸ್ಟ್ ಪ್ರಾಪರ್ಟಿ ಡಿಸ್ಟ್ರಿಬ್ಯೂಟಿವ್ ಅಲ್ಲಿ ಕೆಳಗಡೆ ಕೊಟ್ಟಿರೋದನ್ನ ತೆಗೀರಿ. ಏನ್ ಮಾಡ್ಬೇಕು, ಕ್ಲೋಸರ್ ಅಂತ ಹಾಕ್ಬೇಕು. ಇದು ಎಡಿಷನ್ ಅಲ್ಲಿ ಇಲ್ಲಿ ನಾಟ್ ಅಂತ ಬರೀರಿ, ಇಲ್ಲ ಈ ತರಾನು ಬರಿಬಹುದು, ಇಲ್ಲ ಡೈರೆಕ್ಟ್ ನಾಟ್ ಅಂತ ಹಾಕ್ರಿ. ಅದಾದ್ಮೇಲೆ ಮಲ್ಟಿಪ್ಲಿಕೇಶನ್ ಅಲ್ಲಿ a ಇಂಟು ಬಿ ಅಂತ ಬರೋದು, ಬಿಲಾಂಗ್ಸ್ ಟು ಸಿಂಬಾಲ್ ಇದು ಹಾಕಿ n ಅಂತ ಬರಿಬೇಕು. ಇದು ಬಿಲಾಂಗ್ಸ್ ಟು ಸಿಂಬಾಲ್ ಅಂತ ಒಂದ್ ಸೈಡ್ಗೆ ನೋಟ್ ಅಂತ ಹಾಕಿ ಬರ್ಕೊಳ್ಳಿ. ಈ ಸಿಂಬಾಲ್ ಬರೋದು ಬಿಲಾಂಗ್ಸ್ ಟು ಅಂತ ಸೈಡ್ಗೆ ನೋಟಲ್ಲಿ ಬರೀರಿ. ಕ್ಲೋಸರ್ ಇಲ್ಲಿ ಹೀಗೆ ಬರ್ದು, ಇದು ಡಿವಿಷನ್ ಅದ್ರ ಮುಂದ್ಗಡೆ ಬರಿಬೇಕು. ಅದಾದ್ಮೇಲೆ ಕಮ್ಯುಟೇಟಿವ್ ಅಲ್ಲಿ a ಪ್ಲಸ್ ಬಿ ಈಕ್ವಲ್ ಟು ಬಿ ಪ್ಲಸ್ ಎ ಅಂತ ಬರಿಬೇಕು. ಇಲ್ಲಿ ನಾಟ್, ಇಲ್ಲಿ a ಇಂಟು ಬಿ ಈಕ್ವಲ್ಸ್ ಟು ಬಿ ಇಂಟು ಎ, 2 ಈಕ್ವಲ್ ಆಗ್ತದೆ. ಇಲ್ಲಿ ನಾಟ್. ಅಸೋಸಿಯೇಟಿವ್ ತಗೊಂಡು ಎಡಿಷನ್ ಅಲ್ಲಿ ಮತ್ತೆ ಮಲ್ಟಿಪ್ಲಿಕೇಶನ್ ಅಲ್ಲಿ ಬರಿಬೇಕು. ಇಲ್ಲಿ ರಾಂಗ್, ಅಲ್ಲಿ ಬರೋದಿಲ್ಲ. ಇಲ್ಲಿ ಏನ್ ಮಾಡ್ಬೇಕಂದ್ರೆ a ಪ್ಲಸ್ ಬರೋದು, ಬ್ರಾಕೆಟ್ ಅಲ್ಲಿ b ಪ್ಲಸ್ ಸಿ ಅಂತ ಹಾಕ್ಬೇಕು. ಈಸ್ ಈಕ್ವಲ್ ಟು ಹಾಕಿ ಫಸ್ಟ್, ಆಮೇಲೆ ಬ್ರಾಕೆಟ್ ಅಲ್ಲಿ a ಪ್ಲಸ್ ಬಿ ಅಂತ ಬರಿಬೇಕು, ಹೊರಗಡೆ ಪ್ಲಸ್ ಸಿ ಅಂತ ಬರಿಬೇಕು. ಇದು ಎಡಿಷನ್ ಅಲ್ಲಿ, ಮಲ್ಟಿಪ್ಲೈ ಅಲ್ಲಿ a ಇಂಟು ಬರ್ದು ಬ್ರಾಕೆಟ್ ಅಲ್ಲಿ b ಇಂಟು ಸಿ ಅಂತ ಬರಿಬೇಕು. ಅದು ಎದಕ್ಕೆ ಈಕ್ವಲ್ ಆಗ್ತೈತಿ, ಈಸ್ ಈಕ್ವಲ್ ಟು ಅಂತ ಹಾಕಿ a ಇಂಟು ಬಿ ಬರ್ದು ಅದಕ್ಕೆ ಬ್ರಾಕೆಟ್ ಹಾಕ್ಬೇಕು, ಹೊರಗಡೆ ಇಂಟು ಸಿ ಅಂತ ಬರಿಬೇಕು. ಅದು ಅಸೋಸಿಯೇಟಿವ್ ಪ್ರಾಪರ್ಟಿ. ಡಿಸ್ಟ್ರಿಬ್ಯೂಟಿವ್ ಇದು ಒಂದೇ ಆಗ್ತದೆ. ಕೆಳಗಡೆ ಇನ್ನೊಂದು ಬರ್ದಿದ್ನಲ್ಲ, ಅದು ಡಿಸ್ಟ್ರಿಬ್ಯೂಟಿವ್ ಅಲ್ಲಿ ಬರಿಬೇಡಿ. ಇದು ಒಂದೇ ಬರ್ಕೊಳ್ಳಿ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿಯಲ್ಲಿ. ಯಾಕಂದ್ರೆ ಅದು ಕೆಳಗಡೆ ಬಂದಿರೋದನ್ನ ನ್ಯಾಚುರಲ್ ನಂಬರ್ ನಿಮ್ಗೆ ಸಿಗೋದಿಲ್ಲ. ಸಾಲ್ವ್ ಮಾಡೋಣ, ಕೆಲವೊಂದು ಕೇಸ್ ಅಲ್ಲಿ ನ್ಯಾಚುರಲ್ ನಂಬರ್ ನಿಮ್ಗೆ ಸಿಗಲ್ಲ ಅಲ್ಲಿ. ಇದು ಟೇಬಲ್ ಹಾಕೊಂಡ ಓಕೆ. ಫಸ್ಟ್ ನಿಮ್ಗೆ ಇದು ಪ್ರಾಪರ್ಟೀಸ್ ಟೇಬಲ್ ಹೇಳ್ತೀನಿ. ನೆಕ್ಸ್ಟ್ ನೀವು ಏನ್ ಮಾಡ್ಬೇಕಂದ್ರೆ ಅದ್ರ ಮೇಲೆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಬೇಕು. ನಿಮ್ಗೆ ನನ್ನ ಕ್ಲಾಸ್ ಇಷ್ಟ ಆದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ನೆಕ್ಸ್ಟ್ ಕ್ಲಾಸಸ್ ಬೇಕಂದ್ರೆ ನೆಕ್ಸ್ಟ್ ಕ್ಲಾಸ್ಗೆ ರೆಡಿ ಇರಿ. ನಾನು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಚಿಲ್ಡ್ರನ್ಸ್.